ಹಾಯ್ ಹಲೋ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಎಲ್ಲ ಹೇಗಿದ್ದೀರಾ? ನಾನು ಸೂಪರಾಗಿದ್ದೀನಿ. ಇದು ಊರಿಗೆ ಬಂದಿದ್ವಿ ಹಬ್ಬಕ್ಕೆ ಅಂತ ಹೇಳಿಬಿಟ್ಟು, ಅಂದರೆ ಗೌರಿ ಗಣೇಶ ಹಬ್ಬಕ್ಕೆ. ಇದು ಹಬ್ಬದ ಮಾರನೇ ಬೆಳಗ್ಗೆ ಸಂಡೇ ಮಾರನೇ ಬೆಳಗ್ಗೆ ನೀರು ಬಿಟ್ಟಿದ್ರು ಹಬ್ಬ, ಹಾಗಾಗಿ ಹುಡುಗರು ನೀರೆಲ್ಲ ಹಿಡಿತವ್ರೆ. ನಾನು ಏನೂ ಮಾಡೋಂಗಿರಲಿಲ್ಲ, ಹಾಗಾಗಿ ಏನು ಮಾಡ್ತಾಯಿಲ್ಲ. ಮತ್ತು ಇವತ್ತು ಮನೆ ದೇವರು ಅಂದರೆ ನರಸಿಂಹಸ್ವಾಮಿ, ಕದ್ರಿ ನರಸಿಂಹಸ್ವಾಮಿ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತವ್ರೆ. ಹುಡುಗರೇ ಎಲ್ಲ ನೆಲ ಒರೆಸ್ಕೊಂಡ್ರು, ಹಾಗೆ ನೀರೆಲ್ಲ ಹಿಡಿತವ್ರೆ. ಹಾಗೆ ಅಪ್ಪ ಅಮ್ಮ ಇಬ್ಬರು ಸ್ನಾನ ಮಾಡಿಕೊಂಡು ದೇವರು ಪೂಜೆಗೆ ಹೋಗ್ತಾ ಇದ್ದಾರೆ ಇಲ್ಲಿ ಹೊಲದ ಹತ್ರ ಮಾಡೋದಕ್ಕೆ. ನೋಡಿ ಅಲ್ಲಂತ ಮಾಡ್ಕೋ ಹಸಿಯ ಒಂಚೂರು ಕೊಡು. ಅದು ಅಲ್ಲಿ ನೋಡೋಣ ಟೊಮೆಟೊ ಗಿಡ ಯಾರ್ದು ಒಂದಾ? ನಮ್ದಲ್ಲ, ಸಾಬ್ರು. ಇಲ್ಲಿ ಕುಡಿಯುವ ಒಂಚೂರು ದಾಡ್ತೀನಿ ನಾನು. ಆ ಕಡೆಯಿಂದ ನಿಂತ್ಕೊಂಡ ಕಾಲ್ತಿಗೆ ಮಾಡ್ಬೇಕು. ಎಲ್ಲ ಕುಡ್ಲು ಕೊಡ್ಬೇಕು, ಬರ್ತಾ ಇಲ್ಲಿ ಕುಡ್ಲು ಕುಡಿಲಿ. ನೀವು ಆದ ಹಾಕ್ಯಾರ ನಿಮ್ಮ ತಾತ? ಹೋಗ್ತೀರಪ್ಪ, ಅಲ್ಲಿಟ್ಟು ತೆಗ್ದು ಅಲ್ಲಿದ್ದಿದ್ದು ತೆಗ್ದಿಕ್ಕೈತೆ ಅಂದೆ. ಯಾವುದೋ ಉಂಟಾಡ್ತದವ ಅಲ್ಲೇ ಅವೇ ನೋಡು, ಅಲ್ಲಿ ಅವು ಮೂರ್ಕಲ್ಲಿ. ನೀನು ಅದಕ್ಕೆ ಬಂದಿದ್ದೀಯ.
ಬಾಳೆಯಲ್ಲಿ ಜಾಸ್ತಿ ಇಲ್ವಾ ಅಂದೆ ಓಕೆ ಇಲ್ಲಿ ದೀಪಕ್ಕೆ ಮರ ಮಾಡಕ್ಕೆ ಕೊಡವಲ್ಲಿ ದೀಪವ ಬತ್ತಿ ಗೆಡ್ಡೆ ಕಡೆ ಕುದಿದ್ ಮಲಗಿದ್ದು ಸ್ವಲ್ಪ ಚಾ ಕಿಲೋ ಹಾಕ್ತೀನಿ ನೋಡ ಇದು ರೆಡಿ ಇರ್ಬೇಕು ಎತ್ಕೋದಬ್ಬ वाटर कैन बिचमा ಅದಕ್ಕೆ ತೀರ್ಥ ಹಾಕೊಳ್ಳೋಣ
ಡಬ್ಬ ಎರಡು ಟೂರು ಬಟ್ಟೆ ನೀನು ಬೆಳಗ್ಗೆ ಬರೋ ಕೈ ಕೊಟ್ಟು ಗೊತ್ತಾಯ್ತದೆ ಕಾಲ್ಕೊಳ್ಳಿ ग्यारह मिनट अगर 11 ದೇವರೆಲ್ಲ ಮಾಡ್ಕೊಂಬಂದ್ಮೇಲೆ ಮನೆಗೆ ಬಂದು ಟಿಫನ್ ಎಲ್ಲ ಮಾಡಿ ಕುಳಿ ಎಲ್ಲ ಕ್ಲೀನ್ ಮಾಡಿ ಅಡುಗೆ ಮಾಡಿ ಎಡೆಗೆ ಇಕ್ಕಿದ್ವಿ. ಏನೇನು ಊಟ ಮಾಡ್ತಾ ಇದ್ದೀರಾ? ಶಾವಿಗೆ ಪಲ್ಯ, ಒಬ್ಬಟ್ಟು ಪಲ್ಯ, ಇದು ಒಬ್ಬಟ್ಟು ಪಲ್ಯ. ದೇವರಾಜಣ್ಣನ ಎಲ್ಲಾರ ಒಳ್ಳೆ ಹುಡ್ಗನ್ ನೋಡೋಣ ಅಮ್ಮ, ಅಂದರೆ ಬಾರ್ ಡಿಪಾರ್ಟ್ಮೆಂಟಲ್ಲಿ ಇರೋರು ಬೇಡ. ಫ್ರೈ ಹಂಗೆ ಉಳ್ಕೊತದೆ, ಕಬಾಬ್ ಮಾಡಿದ್ರೆ ಅಂತದೂ ಇಲ್ಲ, ಏನಂತದೂ ಇಲ್ಲ. ಚಿಕನ್ ಮಸಾಲ ತರಕ್ಕೆ ಏನಾರು ಹೇಳಿದ್ದು ನಮಗೆ ತಂದಿಲ್ಲ. ಐತೆ ರೆಡಿ ಅದು ಕಬಾಬ್ ಪೌಡ್ರು. ವಾಂತಿ ಬರಂಗಿದ್ರೆ ಸ್ವಲ್ಪ ಮೈ ಬಗ್ಸಿ ಇವಾಗ ಕೆಲಸ ಮಾಡಿ ಒಳಗಡೆ ಹೋಗೋಂಗಿರಲಿಲ್ಲ, ಅಡುಗೆಗೆ ಏನು ಹೆಲ್ಪ್ ಮಾಡೋಂಗಿರಲಿಲ್ಲ. ಹಾಗಾಗಿ ಮಕ್ಕಳು ಹಾಗೆ ಅಪ್ಪ ಇವರೇ ಸೇರ್ಕೊಂಡು ಮಾಡಿದ್ದು. ನಾನು ಕಬಾಬ್ ತಂದಿದ್ರು, ಇದನ್ನೇನು ಎಡೆಗೆ ಕುಯ್ದಿರಲಿಲ್ವಲ್ಲ, ಹಾಗಾಗಿ ಕಬಾಬ್ ಪೌಡ್ರನ್ನ ತೊಗೊಂಬಂದಿದ್ರು, ಅಂದರೆ ಬಾಯ್ಲರ್ ಕೋಳಿಲಿ. ಸೊ ಚಿಕನ್ ಎಲ್ಲ ಕಲಸಿ ಇಡ್ತಾಯಿದ್ದೀನಿ ಕಬಾಬ್ ಕರಿಯೋದಕ್ಕೆ ಅಂದ್ಬಿಟ್ಟು. ಹಾಗೆ ಫ್ರೈ ಕೂಡ ಮಾಡೋದಕ್ಕೆ ಚಿಕನ್ ಎಲ್ಲ ಎತ್ತಿಟ್ಟಿದ್ದೀನಿ. ಇಲ್ಲಿ ನಮ್ಮ ಮಕ್ಕಳು ಪಾತ್ರೆ ಎಲ್ಲ ತೊಳಿತಾಯಿದ್ರು, ಸೊ ಅಡುಗೆಗೆಲ್ಲ ಹೆಲ್ಪ್ ಮಾಡ್ತಾಯಿದ್ರು. ನಾನು ಬೇಗ ಮಾಡಿ ವಾಪಸ್ ಬೆಂಗಳೂರಿಗೆ ಹೋಗ್ಬೇಕು ಅಂತ ಎಲ್ಲ ಹೇಳ್ತಾಯಿದ್ದೆ. ನಾನು ನೋಡ್ತಾ ಇರ್ಬೋದು ಬೆಕ್ಕದ ಜೊತೆನೂ ಆಟ ಆಡ್ತಾಯಿದ್ದಾರೆ. ಹಾಗೆ ಸಿಕ್ಕಾಬಟ್ಟೆ ಜೋಕ್ಸ್ ಮಾಡಿಕೊಂಡು ಹಾಗೆ ನಕ್ಕೊಂಡು ಆಟ ಆಡಿಕೊಂಡು ಸಿಕ್ಕಾಬಟ್ಟೆ ಎಂಜಾಯ್ ಮಾಡ್ತಿದ್ದೋ. 4 ಜನ ಮಕ್ಕಳು ಸೇರ್ಕೊಂಡ್ಬಿಡ್ತಾರೆ. ಹಂಗಾಗಿ ನಮ್ಮಮ್ಮನ್ನ ನಗಿಸ್ಕೊಂಡು ಆಟ ಆಡಿಸ್ಕೊಂಡು ಅವ್ವ ಅಂತಾರೆ 4 ಜನ ನಮ್ಮಮ್ಮನ್ನ. ಸೊ ನಾನು ಇದು ಮಾಡ್ಕೊಂಡು ಇಮಿಡಿಯೇಟ್ ಮಾಡಿಕೊಂಡು ಇಲ್ಲಿ ಮಾಡ್ತಾಯಿದ್ರು. ಹಾಗೆ ಇಲ್ಲಿ ಮಧ್ಯಾಹ್ನ ಅಡುಗೆ ಎಲ್ಲ ಆದಮೇಲೆ ಮತ್ತೆ ಎಡೆ ಇಡ್ತೀವಿ. ಅದು ನರಸಿಂಹಸ್ವಾಮಿ ವಿಗ್ರಹ ಇದೆ ನಮ್ಮ ಮನೇಲಿ. ಸೊ ಆ ವಿಗ್ರಹನ ಇಲ್ಲಿ ಇಟ್ಬಿಟ್ಟು ನಾವೇನು ಅಡುಗೆ ಮಾಡಿರ್ತೀವಿ ನಾನ್ ವೆಜ್ಜು ಅದನ್ನು ಎಡೆ ಇಟ್ಬಿಟ್ಟು ಆಮೇಲೆ ಊಟ ಮಾಡ್ತಾರೆ. ಹಾಕಿಕ್ಬಿಟ್ಟು ಅಲ್ಲಿ ಮೇಲ್ಗಡೆ ದೀಪ ಹಚ್ಬೇಕೇನ ಕಣಪ್ಪ. ಆ ಬಟ್ಲ ತೆಗಿತಿಕ್ರಿ. ಅಕ್ಕ ಮಹಾದೇವಿಯವರೇ ಏನು ಹೇಳಕ್ ಹೋಗ್ಬೇಡಿ, ತಂಗಿ ಮಹಾದೇವಿಯವರೇ ನೀವೇನು ಹೇಳಕ್ ಹೋಗ್ಬೇಡಿ. ಹೇ ಪೂಜೆ ಮಾಡ್ರಿ ನೀವು ಯಾರ ಹುಡುಗರು.
ಇಕ್ಕು 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 ಅಂಕು ನೀವು ಪೂಜೆ ಮಾಡ್ರಿ. ಅಲ್ಲಿ ಮಾಡಲಿಲ್ವಾ ನೀನು? ಮತ್ತು ಮಾಡಿ, ಇಲ್ಲೂ ಏನಾಗಲ್ಲ, ಕೈ ಮಗ ತೊಳ್ಕೊಂಬೋಗು. ಅಂಕು ನೀನು ಮಾಡು. ಡಯಾಬಿಟಿಸು ಎಲ್ಲರೂ ಹೆಂಗೆ ಜಡಿತವ್ರು ನೋಡಿ. ಇದು ಇದು ಆ್ಯಕ್ಚುಲಿ ಚೆನ್ನಾಗಿರೋದಾದ್ರೆ ಅದ್ರಲ್ಲಿ ಐತೆ ನೋಡಿ, ಹಿಂದೆಗಡೆ ಇರೋ ಟಬ್ಬಲ್ಲಿ ಈರುಳ್ಳಿ ಐತೆ. ಅಲ್ಲ ಯಾರಿಗೂ ತಿಂದಂಗೆ ಮಾಡಿ ನೀನು ಕಡಿತೀನಿ. ಬ್ರೈಟ್ನೆಸ್ ಕೊಟ್ಟು ಇದು ಮಾಡಿ. ಬೀಳು. ಬ್ರೈಟ್ನೆಸ್ ಸಿಕ್ಕಿಲ್ಲ ಕಣೆ. ಒಳ್ಳೆ ಕೆಲ್ಸಕ್ಕೆ ಸೇರಿ ಚೆನ್ನಾಗೋ, ಚೆನ್ನಾಗಿ ಓದು. ಇವತ್ತೇ ಅಲ್ಲ, ನೆಕ್ಸ್ಟ್ ಯಾವಾಗಾರು ಬಂದ್ರು ನೀವು ಹಿಡ್ಕೊ. ಇದು ಮಾಡು, ಕಟ್ ಕಾಲ ಚೆನ್ನಾಗಿರು, ಚೆನ್ನಾಗಿ ಓದು, ಒಳ್ಳೆ ಕೆಲ್ಸಕ್ಕೆ ಹೋಗು. ಊಟ ಎಲ್ಲ ಮುಗಿಸಿ ನಾನು ಮಕ್ಕಳು ಹೊರಟು ಅಲ್ಲಿ ಡ್ರಾಪ್ ಮಾಡೋಣ ಅಂತ ಹೇಳ್ಬಿಟ್ಟು, ಅಂದರೆ ಅಲ್ಲೇ ಬಸ್ಸಲ್ಲಿ ಇಳ್ಸೋಣ ಅವ್ರ ಊರ ಹತ್ರ ಅಂತ ಹೇಳ್ಬಿಟ್ಟು ಅವ್ರನ್ನೂ ಕರ್ಕೊಂಡು ಹೋದೆ. ಒಂದು ಗಾಡಿ ಬತ್ತು, ಗಾಡಿನಲ್ಲಿ ಬಸ್ ಸ್ಟಾಪ್ವರೆಗೂ ಹತ್ತಿಸಿ ಕಳಿಸ್ದೆ ಇಬ್ಬರು ಮಕ್ಕಳನ್ನ. ಇನ್ನಿಬ್ಬರು ನನ್ನ ಜೊತೆನೇ ಇದ್ದರು, ಹಾಗೆ ಅಮ್ಮನೂ ಇದ್ದರು. ಸೊ ಊಟ ಎಲ್ಲ ಮುಗಿಸಿ ಕಬಾಬು ಮತ್ತು ಫ್ರೈ, ಸಾಂಬಾರು ದೇವ್ರಿಗೆಲ್ಲ ಎಡೆ ಇಟ್ಟು ನಾವು 3 ಗಂಟೆ 3:15 ಅಷ್ಟರಲ್ಲಿ ಹೊರಟ್ವಿ. ಸೊ ನಿಮ್ಮ ಅಜ್ಜಿಗೆ ಬಾ ಹೇಳಿ ಅಂತ ಹೇಳ್ಬಿಟ್ಟು ಹುಡುಗರಿಗೆ ಹೇಳ್ತಾಯಿದ್ದೀವಿ. ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.